I am M. Ashok Naik from UDT College in Davangere. I am going to reveal this book of Rich Dad Poor Dad, written by the Robert T. Kiyosaki. The Robert T. Kiyosaki born in 18 April 1947. This is the book of Rich Dad and Poor Dad, the most successful book in the whole world. Kiyosaki tells how to become a rich, poor to rich. In this generation, people doing to go to school, read the books, academic books, and get the job and work to 14 hours in week. ಇಟ್ ಬ್ಯಾಡ್ ಡೆಟ್ಸ್ ರಿಟೈರ್ಡ್ ಪೂರ್ ಅಂದರೆ ಇಲ್ಲಿ ರಾಬರ್ಟ್ ಟಿಯೋಸಕಿ ಏನು ಹೇಳ್ತಿದ್ದಾರೆ ಅಂದರೆ ಪೂರ್ ಡ್ಯಾಡ್ ಅಂದರೆ ಪೂರಾಗಿ ಮೈಂಡ್ ಸೆಟ್ ಹೊಂದಿರುವಂಥ ಜನ ಏನು ಮಾಡ್ತಾರೆ ಅಂದರೆ ಸ್ಕೂಲಿಗೆ ಹೋಗ್ಬಿಟ್ಟು ಅಕಾಡೆಮಿಕ್ ಬುಕ್ ಓದ್ಬಿಟ್ಟು ಒಂದು ಜಾಬ್ ತೊಗೊಂಡು ವೀಕ್ಲಿ 14 ಅವರ್ಸ್ ವರ್ಕ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ಅವರು ದುಡ್ಡಿಗೋಸ್ಕರ ಕೆಲಸ ಮಾಡಿಕೊಂಡು ಅವ್ರು ರಿಟೈರ್ಡ್ ಆಗಬೇಕಾದ್ರೂ ಒಂದು ಏನಂದರೆ ಬಡವರಾಗೆ ರಿಟೈರ್ಡ್ ಆಗ್ತಾರೆ. ಅದೇ ರಿಚ್ ಪೀಪಲ್ ಹೇಗಿರ್ತಾರೆ ಅಂದರೆ go to school and read the financial education book and open to start a business. Here people travel to around world retired young. ಅಂದರೆ ಇಲ್ಲಿ ರಿಚ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ಸ್ಕೂಲಿಗೆ ಹೋಗ್ಬಿಟ್ಟು ತಾವು ಫೈನಾನ್ಷಿಯಲ್ ಬುಕ್ ಇರುವಂತಹ ಫೈನಾನ್ಷಿಯಲು ಮತ್ತು ಸಕ್ಸಸ್ ಯಾವ ರೀತಿ ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು ಅಂತಿರ್ತಾರೋ ಆ ಥರದ ಬುಕ್ಗಳನ್ನು ಓದ್ಬಿಟ್ಟು ಅವ್ರದ್ದೇ ಓನ್ ಆದಂಥ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಪೀಪಲ್ನ ಹೈರ್ ಮಾಡಿಕೊಂಡು ಟ್ರಾವೆಲ್ನ ಮಾಡಿ ಓವರಾಲ್ ವರ್ಲ್ಡ್ನ ಟ್ರಾವೆಲ್ ಮಾಡಿ ತಮ್ಮ ಬಿಸ್ನೆಸ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಸೊ ಅವರು ಯಂಗಾಗೆ ರಿಟೈರ್ಡ್ ಆಗ್ತಾರೆ. ಪೂವರ್ ಡ್ಯಾಡ್ ಮೈಂಡ್ ಸೆಟ್ ಯಾವ ರೀತಿ ಇರ್ತಂದರೆ ವರ್ಕ್ ಫಾರ್ ಮನಿ ಫಾರ್ ದ ರೆಸ್ಟ್ ಇನ್ ಯುವರ್ ಲೈಫ್. ಫಿಯರ್ ಮತ್ತು ಅವರು ಒಂಥರ ತಮ್ಮ ಮೈಂಡ್ಸಲ್ಲಿ ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಮಂತ್ಲಿ ಸ್ಯಾಲ್ರಿನ ಯೋಚನೆ ಮಾಡ್ತಿರ್ತಾರೆ, ಟೈಮ್ನ ಯಾವ ರೀತಿ ಕಳ್ಕೊಬೇಕಂತ ಯೋಚನೆ ಮಾಡ್ತಾರೆ. ಅದೇ ರಿಚ್ ಡ್ಯಾಡ್ ಆಗಿರುವಂಥ ವ್ಯಕ್ತಿಗಳು ರಿಚ್ ಮೈಂಡ್ ಸೆಟ್ ಹೊಂದಿರುವಂಥ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದರೆ ಡೋಂಟ್ ವರ್ಕ್ ಫಾರ್ ಮನಿ ವರ್ಕ್ ಫಾರ್ ಯು ಅಸ್. ಅಂದರೆ ಯಾವ ರೀತಿ ಅಂದರೆ ನಾವು ಮನಿಗೋಸ್ಕರ ಕೆಲಸ ಮಾಡೋದಲ್ಲ, ಮನಿ ನಮಗೋಸ್ಕರ ಕೆಲಸ ಮಾಡಬೇಕಂತ ರಿಚ್ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಗಳು ನಮಗೆ ತಿಳಿಸ್ತಾರೆ. ರಿಚ್ ಪೀಪಲ್ ಓನ್ಸ್ ದೇರ್ ಓನ್ ಬಿಸ್ನೆಸ್. ಅಂದರೆ ರಿಚ್ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಅವರು ತಮ್ಮದೇ ಆದಂಥ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರ ಕೆಳಗೆ ಕೆಲವೊಂದು ಪೀಪಲ್ನ ಹೈರ್ ಮಾಡಿಕೊಂಡು ಅವರಿಂದ ದುಡ್ಡನ್ನು ದುಡಿಸ್ಕೊಂಡು ಅವರಿಗೆ ಸಂಬಳ ಕೊಟ್ಟು ಅವ್ರನ್ನ ತನ್ನ ಕೆಳಗೆ ಇಟ್ಕೊಂಡಿರ್ತಾರೆ. ಇಲ್ಲಿ ರಾಬರ್ಟ್ ಟಿ ಕಿಯೋಸಕಿ ಏನು ಹೇಳ್ತಿದ್ದಾರೆ ಅಂದರೆ ಪೂರ್ ಡ್ಯಾಡ್ ಮೈಂಡ್ ಸೆಟ್ ಇರುವವರು ಹೌಸ್ನಲ್ಲಿರುವಂಥ ರೆಂಟು, ಹೌಸ್ ಅಸೆಟ್ಸು ಮತ್ತು ವರ್ಕಿಗೆ ಬೇಕಾಗಿರುವಂಥ ಮನೆ ಮತ್ತು ಅವರು ರಿಸ್ಕ್ ತೊಗೊಳ್ಳೋಕ್ಕೆ ಅಷ್ಟು ಮುಂದಾಳತ್ವನ ವಹಿಸಲ್ಲ. ಹಾಗೆ ಎಜುಕೇಷನಲ್ ಫಾರ್ಮಲ್ಲೂ ಅಷ್ಟೇ ಇರುತ್ತೆ. ಆದರೆ ರಿಚ್ ಮೈಂಡ್ ಸೆಟ್ ಆ ರೀತಿ ಇರಲ್ಲ. ಹೌಸ್ ಇನ್ ಲಿಯಾಬಿಲಿಟಿ ಅಂದರೆ ಹೌಸ್ಗೆ ಜಾಸ್ತಿ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿ ಒಳ್ಳೆ ಮನೆಯಾದಂಥ ಐಷಾರಾಮಿ ಮನೆಗಳನ್ನು ಕೊಂಡ್ಕೊಂಡು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಅವರು ಏನು ಮಾಡ್ತಾರೆ ಅಂದರೆ ಮೇಕ್ ಮನಿ ಫಾರ್ ಯು ಅಂದರೆ ಅವ್ರಿಗೋಸ್ಕರ ಅವ್ರ ಮನಿನ ದುಡ್ಡನ್ನ ಮಾಡ್ತಿರ್ತಾರೆ. ಮನಿ ಅಂದರೆ ಅವ್ರಿಗೋಸ್ಕರ ದುಡಿತಾ ಇರುತ್ತೆ, ಇವರು ಮನಿಗೋಸ್ಕರ ದುಡಿತಾ ಇರಲ್ಲ. ಆ ರೀತಿ ಇವರು ರಿಚ್ ಮೈಂಡ್ ಸೆಟ್ ಮೈಂಡ್ನವ್ರು ಇರ್ತಾರೆ. ಹಾಗೆ ಇವರು ರಿಚ್ ಮೈಂಡ್ ಸೆಟ್ ಇರುವವರು ಕಂಟಿನ್ಯೂಸ್ ಆಗಿ ಲರ್ನ್ ಮಾಡ್ತಿರ್ತಾರೆ. ಯಾಕಂದರೆ ಈಗ ಕಂಟಿನ್ಯೂಸ್ ಲರ್ನಿಂಗ್ ಮಾಡ್ತಿದ್ರೆ ಮಾರ್ಕೆಟಲ್ಲಿ ಏನು ನಡೀತಿಲ್ಲ ಅನ್ನೋದು ಇವ್ರಿಗೆ ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ರಾಬರ್ಟ್ ಟಿ ಕಿಯೋಸಕಿ ಅವರು 10 ರೂಲ್ ಆಫ್ ಮನಿ ಫ್ರಮ್ ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡ್ ಅಂತ ಹೇಳಿದ್ದಾರೆ. ಸೊ ಆ 10 ರೂಲ್ ಆಫ್ ಮನಿಯನ್ನು ನೋಡ್ಕೊಂಬರೋಣ ಈಗ. ಫಸ್ಟ್ ಒನ್ ಈಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದರೆ ಇಲ್ಲಿ ನಾವು ನಮ್ಮ ಬಿಸ್ನೆಸ್ನ ನಾವು ಫೋಕಸ್ ಆಗಿ ಬಿಲ್ಡ್ ಮಾಡ್ಕೊಳ್ಳೋ ಕಡೆ ನಾವು ಜ್ಞಾನವನ್ನು ಮಾಡಬೇಕಾಗುತ್ತೆ. ಟೇಕ್ ಕಂಟ್ರೋಲ್ ಆಫ್ ಯುವರ್ ಫೈನಾನ್ಸ್ ಅಂದರೆ ನಾವು ನಮ್ಮ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಎಜುಕೇಷನಲ್ಲಿ ಮತ್ತು ಮೆಂಟಲಿ ಪ್ರಿಪೇರ್ ಆಗಬೇಕಾಗಿರುತ್ತೆ. ಒಂದೇ ಡಿಸಿಷನ್ ತಗೋಬೇಕಾಗುತ್ತೆ. ಇನ್ಕ್ರೀಸ್ ಯುವರ್ ಫೈನಾನ್ಷಿಯಲ್ ಲಿಟ್ರೇಸಿ ಅಂದರೆ ಮನಿ ಹೇಗೆ ಜಗತ್ತನ್ನು ಆಳುತ್ತೆ ಅಂತ ನಾವು ಕಂಟಿನ್ಯೂಸ್ ಆಗಿ ಲರ್ನ್ ಮಾಡ್ತಾ ಇರಬೇಕಾಗುತ್ತೆ. ಫೋರ್ತ್ ಒನ್ ಈಸ್ ಲರ್ನ್ ಟು ಟೇಕ್ ರಿಸ್ಕ್. ನಾವು ಯಾವುದೇ ರಿಸ್ಕ್ನ ತೊಗೊಳ್ಳೋಕ್ಕೂ ಮುಂದೆ ನೋಡ್ತಿರಬಾರ್ದು. ಆ ರೀತಿಯಾಗಿ ನಾವು ರಿಸ್ಕ್ನ ತೊಗೊಳ್ಳುವಂಥ ಒಂದು ಕೆಪಾಸಿಟಿನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಫಿಫ್ತ್ ಒನ್ ಈಸ್ ಡೆವಲಪ್ ಯುವರ್ ಎಂಟರ್ಪ್ರಿನರ್ ಮೈಂಡ್ ಸೆಟ್ ಅಂದರೆ ನಾವು ಎಂಟರ್ಪ್ರಿನರ್ ಆಗಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಹಾಗೆ ನಮ್ಮ ಸಬ್ಕಾನ್ಷಿಯಲ್ ಮೈಂಡಲ್ಲಿ ನಾವು ತುಂಬ್ಕೋಬೇಕಾಗುತ್ತೆ. ವಿ ಆರ್ ದ ಎಂಟರ್ಪ್ರಿನರ್ಷಿಯಲ್ ಮೈಂಡ್ ಅಂತೇಳಿ. ಸಿಕ್ಸ್ ಒನ್ ಈಸ್ ಹೌ ಟು ಲರ್ನ್ ಜಸ್ಟ್ ಟು ಯುವನ್ ಅರ್ತ್ ಅಂದರೆ ಜಗತ್ತಿನ ತುಂಬ ನಾಲೆಜನ್ನು ಬೆಳೆಸ್ಕೋಬೇಕಾಗುತ್ತೆ. ಅದು ನಮ್ಮ ಹೆಲ್ತ್ ಮತ್ತು ವೆಲ್ತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸಿಕ್ಸ್ತ್ ಒನ್ ಈಸ್ ಸರೌಂಡ್ ಯುವರ್ ಸೆಲ್ಫ್ ವಿತ್ ವೆಲ್ನೆಸ್ ಅಂದರೆ ಓವರ್ ಆಲ್ ನೆಟ್ವರ್ಕ್ನ ನಾವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಫೈನಾನ್ಷಿಯಲ್ ಜರ್ನಿಯಲ್ಲಿ ನಾವು ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣಬೇಕಂದ್ರೆ ನೆಟ್ವರ್ಕ್ ಸಕ್ಸಸ್ಫುಲ್ ಬೇಕೇ. ಸಕ್ಸಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಫೋಕಸ್ ಆನ್ ಅಸೆಟ್ಸ್ ಆ್ಯಂಡ್ ನಾಟ್ ಲಯಬಿಲಿಟಿ ಅಂದರೆ ನಾವು ನಮ್ಮ ಅಸೆಟ್ಸ್ ಮೇಲೆ ಫೋಕಸನ್ನು ಮಾಡಬೇಕಾಗುತ್ತೆ, ಲಯಬಿಲಿಟಿ ಮೇಲಲ್ಲ. ಸೊ ನೈನ್ತ್ ಒನ್ ಈಸ್ ಸ್ಟ್ರೀವ್ ದ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಏಮ್ ಟು ಪಾಸಿಟಿವ್ ಇನ್ಕಮ್ ಟು ಸ್ಟೇನ್ ಆಫ್ ಯುವರ್ ಲಿಟ್ರಲಿ ಲೈಫ್ ಆನ್ ಡಿಪೆಂಡಿಂಗ್ ಆನ್ ಯುವರ್ ಜಾಬ್. ಅಂದರೆ ನಾವು ಯಾವ ರೀತಿ ಫೈನಾನ್ಷಿಯಲಿ ಇಂಡಿಪೆಂಡ್ ಆಗಿರಬೇಕಾಗುತ್ತೆ, ಯಾರ ಮೇಲೂ ಡಿಪೆಂಡ್ ಆಗಿದ್ದರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದರೆ ನಮ್ಮ ಬಿಸ್ನೆಸ್ನ ಬಿಲ್ಡ್ ಮಾಡೋಕ್ಕಾಗಲ್ಲ ಅಂತ ನಮಗೆ ಕಿಯೋಸಕಿ ಅವರು ಹೇಳ್ತಾರೆ. ಗಿವ್ ಬ್ಯಾಕ್ ಟು ಕಾಂಟ್ರಿಬ್ಯೂಟ್ ಅಂತ ಸಿಕ್ಸ್ತಲ್ಲಿ ಹೇಳ್ತಿದ್ದಾರೆ. ಸೊ ಯೂಸ್ ಯುವರ್ ವೆಲ್ತ್ ಆಫ್ ಮೇಕ್ ಪಾಸಿಟಿವ್ ಇಂಪ್ಯಾಕ್ಟ್ ಆಫ್ ಅದರ್ ಲೇಬರ್ ಕಮ್ಯುನಿಟಿ ಅಂತ ಹೇಳ್ತಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ಸಲ್ಲಿ. ಸೊ ಈ ಒಂದು 10 ಪಾಯಿಂಟ್ಸ್ ಮತ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ವಿ ವಿಲ್ ಬಿ ಮೋರ್ ಸಕ್ಸಸ್ಫುಲ್ ಇನ್ ಅವರ್ ಲೈಫ್. ಥ್ಯಾಂಕ್ ಯು.